ಹಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ತುಂಬ ಸಮಯ ಅಂತ ನೀವು ನೋಡ್ತಾ ಇದ್ದೀರಿ. ನಾನು 6 ತಿಂಗಳು ಇರಲಿಲ್ಲ, ಮಾಯಾಗಿದ್ದೆ. ಓಕೆ, ಮತ್ತೆ ವಾಪಸ್ ಬಂದಿದ್ದೇನೆ ನಾನು. ಇನ್ನೂ ನಿಮಗೆ ಡೈಲಿ ವೀಡಿಯೋ ಮಾಡ್ತೇನೆ. ಇನ್ನಷ್ಟು ವಿಶೇಷ ಟಾಪಿಕ್ಗಳು ರೆಡಿ ಇದೆ. ಓಕೆ, ಹಾಗಾಗಿ ಕೆಲವರಿಗೆ ನೋಡಿ, ಕೆಲವರಿಗೆ ಏನಂದರೆ ಟೈಮ್ ಚೆನ್ನಾಗಿಲ್ಲ ಅಂದರೂ ಕೂಡ ಯಾವ ಒಂದು ಪರಿಹಾರ ಮಾಡಿದರೆ ಆ ಚೆನ್ನಾಗಿಲ್ಲದಿರೋ ಟೈಮಲ್ಲಿ ನೀವು ಸರ್ವೈವ್ ಮಾಡ್ಬೋದು ಅನ್ನುವಂಥ ಪರಿಹಾರ ನಾನು ಒಂದು ಕಂಡು ಹಿಡಿದಿದ್ದೇನೆ. ಆ್ಯಕ್ಚುಲಿ ಅದು ಕಂಡಿರೋದಲ್ಲ, ಪರಿಹಾರ ಮುಂಚೆಯಿಂದಲೇ ಇತ್ತು. ಅದು ಬ್ಯಾಡ್ ಟೈಮಲ್ಲಿ ಕೂಡ ಸಪೋರ್ಟ್ ಮಾಡೋ ಪರಿಹಾರ. ಆದರೆ ಅದು ನಾನು ಟೆಸ್ಟ್ ಮಾಡ್ತಿದ್ದೇನೆ. ಇನ್ನೂ ಒಂದು 2-3 ಮಂತ್ಸ್ ನಾನು ನೋಡ್ತೇನೆ ಅದು ಆ್ಯಕ್ಚುಲಿ ವರ್ಕ್ ಆಗುತ್ತಿಲ್ವ ಅಂತ. ಓಕೆ, ಅದು ವರ್ಕ್ ಆಗುತ್ತೆ ಅಂತ ನಂಗೆ ಗೊತ್ತಾದರೆ ನಾನು ನಿಮ್ಗೆ ಆ ಪರಿಹಾರವನ್ನು ಕೊಡ್ತೇನೆ. ಸೊ ಅದರ ಬಗ್ಗೆ ನಾನು ಯಾವುದೇ ಒಂದು ನಾನು ಜಾತಕವನ್ನು ನೋಡುವಾಗ, ಜನರದ್ದು ಜಾತಕ ಪರೀಕ್ಷೆ ಯಾರಾದರೂ ಬಂದರೆ, ನಾನು ಯಾವುದೋ ಒಂದು ಪರಿಹಾರವನ್ನು ಕೊಟ್ಟರೆ ಆ ಪರಿಹಾರ ಮುಂಚೆ ಮತ್ತೊಬ್ಬರಿಗೆ ವರ್ಕ್ ಆಗಿದ್ದರೆ ಮಾತ್ರ ನಾನು ಕೊಡೋದು, ಇಲ್ಲದ ನಾನು ಕೊಡೋದಿಲ್ಲ. ನನ್ನ ಆ ಪಾಲಿಸಿ ಇದೆ. ಹಾಗಾಗಿ ನೋಡೋಣ, ಒಂದು 2-3 ಮಂತ್ಸ್ ನಂತರ ನೋಡ್ತೀನಿ ನಾನು ಅದು ವರ್ಕ್ ಆಗುತ್ತೆ ಇಲ್ವ ಅಂತ. ಓಕೆ, ಆ್ಯಂಡ್ ವೀಡಿಯೋಸ್ ನಾವು ಹೇಗೂ ಗುರು ಸಂಚಾರ ವೀಡಿಯೋ ಕೂಡ ಮಾಡಲಿಕ್ಕಿದೆ, ಅದು ಕೂಡ ಮಾಡ್ತೇನೆ. ನಾನು ಬೇರೆ ಕೂಡ ವೀಡಿಯೋಸ್ ಇನ್ನು ಮುಂದೆ ಸ್ಟಾರ್ಟ್ ಮಾಡುತ್ತೇನೆ, ಆಯಿತಾ. ಈ ತಿಂಗಳಲ್ಲಿ ಮೊದಲು ನಾವು ಗ್ರಹ ಸಂಚಾರ ವಿಚಾರಕ್ಕೆ ಬರೋಣ. ಗ್ರಹಗಳು ಯಾವ ರೀತಿ ಫಲ ಕೊಡ್ತಾ ಇದೆ ಈ ತಿಂಗಳಲ್ಲಿ ಅಂತ. ರವಿಗ್ರಹ 16ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ. ಕುಜಗ್ರಹ 12ನೇ ತಾರೀಕು ಮೇಷರಾಶಿಯಿಂದ ವೃಷಭ ರಾಶಿಗೆ ಬರ್ತಾ ಇದ್ದಾರೆ. ಬುಧ ಗ್ರಹ 19ನೇ ತಾರೀಕು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಬರ್ತಾ ಇದ್ದಾರೆ. ಇನ್ನು ಶುಕ್ರ 7ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥದ್ದು. ಇದಿಷ್ಟು ಗ್ರಹಗಳ ಸಂಚಾರ ವಿಚಾರ ಆಯಿತು. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ವೃಷಭ ರಾಶಿ, ವೃಷಭ ಲಗ್ನ. ನಿಮ್ಮದು ವೃಷಭ ರಾಶಿ ಆದರೂ ಅನ್ವಯ ಆಗುತ್ತೆ, ವೃಷಭ ಲಗ್ನ ಆದರೂ ಅನ್ವಯ ಆಗುತ್ತೆ. ನೀವು ನನ್ನ ಹತ್ರ ಕೇಳಿದರೆ ನಾನು ರಾಶಿ ಪ್ರಕಾರ ಕೂಡ ನೋಡ್ತೇನೆ, ಲಗ್ನ ಪ್ರಕಾರ ಕೂಡ ನೋಡ್ತೇನೆ. ನನಗೆ 2ರ ಪ್ರಕಾರ ಕೂಡ ಅನ್ವಯ ಆಗಿದೆ. ಯಾಕೆಂದರೆ ತಿಂಗಳಲ್ಲಿ 30 ದಿವಸ ಇದೆ ಅಂತಂದರೆ 30 ದಿವಸ ಒಂದೇ ರೀತಿ ಫಲ ಸಿಗೋದಿಲ್ಲ. ಲಗ್ನ ಮತ್ತು ರಾಶಿಯಿಂದ 2ರಿಂದ ಕೂಡ ಬಂದೇ ಬರುತ್ತೆ ಫಲಗಳು. ಓಕೆ, ಸೊ ಒಂದರಿಂದ ಕಷ್ಟ, ಒಂದು ಸುಖ ಅಂತಿದ್ರೆ 2 ಕೂಡ ಬರುತ್ತೆ ಅಂತ ಅಂದ್ಕೊಳ್ಳಿ, ಆಯಿತಾ. ರಾಶಿ ಲಗ್ನ ಯಾವುದು ಚೆನ್ನಾಗಿಲ್ವಾ, ಜಾತಕವನ್ನು ನೋಡ್ಕೊಳ್ಳಿ. ಜಾತಕ ಚೆನ್ನಾಗಿದ್ದರೆ ಯಾವ ಗೋಚಾರ ಕೂಡ ನೀವು ಟೆನ್ಷನ್ ಮಾಡಲೇಬಾರ್ದು. ಓಕೆ, ಜಾತಕ ಇಸ್ ದ ಓನ್ಲಿ ಇಂಪಾರ್ಟೆಂಟ್ ಕೀ. ಗೋಚಾರ ಕೇವಲ ಜನರಲ್. ಹಾಗಿದ್ದಾಗ ರವಿಯಿಂದ ನಾವು ಪ್ರಾರಂಭ ಮಾಡೋಣ ಈ ಒಂದು ತಿಂಗಳಲ್ಲಿ, ಆಯಿತಾ. ರವಿ ನಿಮ್ಮ 4ನೇ ಅಧಿಪತಿ, 2ನೇ ಮನೆಯಲ್ಲಿರ್ತಾರೆ 16ನೇ ತಾರೀಕುವರೆಗೆ. ಅಲ್ಲಿವರೆಗೆ ಏನು ಕಾಣಿಸ್ತಾ ಇದೆ, ಧನ ನಷ್ಟನೂ ಆಗುತ್ತೆ, ಸಂಪಾದನೆಯೂ ಆಗುತ್ತೆ. 2 ರೀತಿ ಫಲಗಳು ಕೂಡ ಇದೆ. ಯಾಕೆಂದರೆ ರವಿಯಿಂದ 2nd ಹೌಸ್ ಇಸ್ ನಾಟ್ ಟೋಲ್ಡ್ ದ್ಯಾಟ್ ಗುಡ್ ಆಲ್ವೇಸ್. ಓಕೆ, ಆದರೆ ರವಿ 2ನೇ ಮನೆಯಲ್ಲಿ ಗೋಚಾರದಲ್ಲಿ ಒಳ್ಳೆಯದಲ್ಲ, ಆದರೆ 4ನೇ ಮನೆಯ ಅಧಿಪತಿಯಾಗಿ 2ನೇ ಮನೆಯಲ್ಲಿ ಒಳ್ಳೆಯದು. ಓಕೆ, 2 ಡಿಫ್ರೆನ್ಸ್ ಇದೆ 2 ಕೂಡ. ಓಕೆ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ 2ನೇ ಮನೆಯಲ್ಲಿ ಏನಿದೆ, ಧನ ನಷ್ಟ ಆಗುತ್ತೆ. ಹೌದಾ, ಹೇಳಿದೆ, ಧನ ನಷ್ಟ ಆಗೇ ಆಗುತ್ತೆ. ಮತ್ತು ಅಸಂತೋಷ ಇರುತ್ತೆ. ವಂಚನೆಗೆ ಈಡಾಗುವಂಥ ಸಮಯ ಅಂತ ಹೇಳ್ತಾರೆ. ಓಕೆ, ವಂಚನೆಗೆ ಈಡಾಗುವುದು ಬಹಳ ಗಮನ ವಹಿಸಿ. ಈ ವಿಚಾರದಲ್ಲಿ ಹಠಮಾರಿತನ ತುಂಬ ಇರುತ್ತೆ ಅಂತ, ನಿಮಗೆ ತುಂಬ ಇರುತ್ತೆ ಅಂತೆ, ಗಮನ ವಹಿಸಿ ತಿಂಗಳಲ್ಲಿ. ಆದರೆ ಪಾಸಿಟಿವ್ ಏನು, ಧನ ನಷ್ಟ ಆಗುತ್ತದೆ ಹೇಳಿದೆ. ನಷ್ಟ ಆಗಿದ್ದರೂ ಕೂಡ ಧನ ಸಂಪಾದನೆ ಕೂಡ ಆಗುವ ಯೋಗ ಇದೆ, ಆಗುತ್ತೆ. ಓಕೆ, ಕಂಪ್ಲೀಟ್ ಲಾಸ್ ಆಗೋದಿಲ್ಲ, ಮತ್ತೆ ನೀವು ಗೇನ್ಸನ್ನು ಮಾಡ್ತೀರಿ. ಪ್ರಾಪರ್ಟಿಯಿಂದ ಹಣ ಬರಲಿಕ್ಕಿದ್ರೆ, ವಾಹನದಿಂದ ಹಣ, ಪ್ರಾಪರ್ಟಿಯಿಂದ ಹಣ, ಮನೆಯಿಂದ ಹಣ, ಜಾಗದಿಂದ ಹಣ ಎಲ್ಲ ಬರಲಿಕ್ಕಿದ್ರೆ ಬರುತ್ತೆ. ಓಕೆ, ಫ್ಯಾಮಿಲಿಯಲ್ಲಿ ಜಗಳ ಒಂದು ವೇಳೆ ಇದ್ದರೂ ಕೂಡ ಜಗಳ ಆಗುತ್ತೆ, ಆದರೆ ಅದು ಸರಿ ಕೂಡ ಆಗುತ್ತೆ. ಯಾಕೆಂದರೆ ಗೋಚಾರದಲ್ಲಿ ರವಿ 2ನೇ ಮನೆಯಲ್ಲಿ ಜಗಳ ಕ್ರಿಯೇಟ್ ಮಾಡ್ತಾರೆ. ಅದು 4ನೇ ಅಧಿಪತಿ ರವಿ ಆಗಿರೋ ಕಾರಣ ಅದನ್ನು ರಿಕವರ್ ಕೂಡ ಮಾಡ್ತಾರೆ. ಓಕೆ, ಸೊ ಜಗಳ ಆಗುತ್ತೆ ಫ್ಯಾಮಿಲಿಯಲ್ಲಿ, ಆದರೆ ಅದು ಸುಖವನ್ನು ಕೂಡ ಕೊಡುತ್ತೆ. ನಂತರ ರಿಕವರ್ ಆಗುತ್ತೆ, ಕಂಪ್ಲೀಟ್ ಡೌನ್ ಹೋಗೋದು. ಡೌನ್ ಹೋಗಬೇಕಾದ್ರೆ ನಿಮ್ಮ ಹಣೆ ಬರ ಅಷ್ಟು ಕೆಟ್ಟಿರಬೇಕು ಅಷ್ಟೇ. ಇಲ್ಲಾಂದರೆ ಜಗಳ ಆದರೆ ಆಗುತ್ತೆ ಅಂದ್ಕೊಳ್ಳಿ, ಆದರೆ ರಿಕವರ್ ಕೂಡ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಇಲ್ಲಿ. ಓಕೆ, 16 ಆದ ಮೇಲೆ ಧನ ಸಂಪಾದನೆ ಇದ್ದೇ ಇರುತ್ತೆ, ಏನು ಚಿಂತೆ ಇಲ್ಲ. ಅದು ನಾನು ನಿಮಗೆ ಆಲ್ರೆಡಿ ಹೇಳಿದೆ. ಆ್ಯಂಡ್ 4ನೇ ಅಧಿಪತಿ 3ನೇ ಮನೆಗೆ ಬರುವ ಕಾರಣ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಲಿಕ್ಕಿದ್ರೆ ಮಾಡ್ಬೋದು, ಅಥವಾ
ಮನೆ ಅಥವಾ ಜಾಗ ವಿಚಾರವಾಗಿ ಏನಾದರೂ ಇನಿಷಿಯೇಟಿವ್ ಸ್ಟೆಪ್ ತೊಗೋಬೇಕಂದ್ರೆ ಅದು ಕೂಡ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಹತ್ರ ಬಹಳ ದೊಡ್ಡ ಧೈರ್ಯ ಇರುತ್ತೆ ಅಂತ ಹೇಳುತ್ತೆ. ಸೊ ಧೈರ್ಯ ನಿಮಗೆ ರವಿ ಕೊಡ್ತಾರೆ 16 ಆದ ಮೇಲೆ. ಸೊ ನಿಮಗೆ ಏನಾದರೂ ಪ್ರಾಪರ್ಟಿ ಅಥವಾ ಮನೆ ವಿಚಾರವಾಗಿ ಇನಿಷಿಯೇಟ್ ಮಾಡಬೇಕು, ಪ್ರಾರಂಭ ಮಾಡಬೇಕು ಅಂತಂದರೆ ಅಥವಾ ಈ ಥರ ಇದ್ದರೆ ಖಂಡಿತವಾಗಿ ನೀವು ಪ್ರಾರಂಭ ಮಾಡಿ ಅಂತ ನಾನು ಹೇಳ್ತೇನೆ. ನಿಮಗೇನು ಚಿಂತೆ ಇಲ್ಲ, ಒಳ್ಳೆಯದಾಗುತ್ತೆ. ಅದಕ್ಕಿಂತ ಮುಂಚೆ ಸಮಸ್ಯೆ ಆಗುತ್ತೆ ಅಂತಲ್ಲ, ಸಮಸ್ಯೆ ಆಗೋದಿಲ್ಲ. ಬಟ್ ಇನ್ನೂ ಕೂಡ ಹೋಲ್ ಮಂತ್ ಇಟ್ಟಿರಬೇಕು ಅಂತ ನಾನು ಹೇಳ್ತಿರೋದು ಈ ವಿಚಾರವಾಗಿ. ಇನ್ನು ಕುಜ ಇಲ್ಲಿ ಕಾಂಪ್ಲಿಕೇಟ್ ಮಾಡ್ತಾರೆ. 12 ಮತ್ತು 7ನೇ ಅಧಿಪತಿ ಅಲ್ಲ, ಎರಡರ ಕೂಡ ಅಧಿಪತಿ ಆಗ್ತಾರೆ. ಆ್ಯಂಡ್ 12ರಲ್ಲೇ ಇರ್ತಾರೆ 12 ತಾರೀಕುವರೆಗೆ. ಕೇರ್ಫುಲ್ ಸ್ವಲ್ಪ ಕುಜನಿಂದ. ಯಾಕೆ ಅಂತಂದರೆ ಬಿಸ್ನೆಸ್ ಮಾಡುವವರು 12ನೇ ತಾರೀಕುವರೆಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಪಾರ್ಟ್ನರ್, ಹೆಂಡತಿ ಅಥವಾ ಗಂಡನಿಂದ ಲಾಸ್, ಅಥವಾ ಬಿಸ್ನೆಸ್ ಪಾರ್ಟ್ನರಿಂದ ಲಾಸ್, ಅಥವಾ ಬಿಸ್ನೆಸ್ಸಿಗೆ ಹಣ ಹಾಕಿ ಸಮಸ್ಯೆ ಆಗುವಂಥದ್ದು. 12 ತಾರೀಕುವರೆಗೆ ಇನ್ವೆಸ್ಟ್ ಮಾಡಬೇಡಿ ಯಾವುದು ಕೂಡ ವ್ಯಾಪಾರದಲ್ಲಿ. ಆಫ್ಟರ್ 12th ಮಾಡಬೇಕು. ಓಕೆ, ಸ್ವಲ್ಪ ಹೀಟ್ ಇರುತ್ತೆ ಈ ತಿಂಗಳು ಪೂರ್ತಿ ನಿಮಗೆ. ನಾನು ಆಗ ಮೇಷರಾಶಿ ಕೂಡ ಹೇಳ್ತಿದ್ದೆ. ಸೊ ನಿಮಗೆ ಕೂಡ ವೃಷಭ ರಾಶಿಯವರಿಗೆ ಕೂಡ ನಿಮಗೆ ಹೀಟ್ ಇರುತ್ತೆ. ಓಕೆ, ಉಷ್ಣತೆ ಜಾಸ್ತಿ ಇರುತ್ತೆ ದೇಹದಲ್ಲಿ. ಆ್ಯಂಡ್ ಪ್ಲೀಸ್ ಬಿ ಕೇರ್ಫುಲ್ ರಿಗಾರ್ಡಿಂಗ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಓಕೆ, ಅದಕ್ಕೆ ಕೂಡ ಸಾಧ್ಯತೆ ಇದೆ ಅಂತ ನಾರ್ಮಲಿ ಕಾಣುತ್ತೆ. ಗಮನವಹಿಸಿ, ಇದು ಎಲ್ರಿಗೆ ಅಲ್ಲ. ಒಂದು ರಾಶಿಯವರು ಇಂಡಿಯಾದಲ್ಲಿ ನಿಮಗೆ 30-40, ನಾಟ್ 30, ಒಂದು ರಾಶಿಯವರು ಅಟ್ಲೀಸ್ಟ್ ನನ್ನ ಪ್ರಕಾರ 13-14 ಕೋಟಿ ಜನ ಬರ್ತಾರೆ. ಸೊ ನಿಮಗೆ ಅಲ್ಲ, ಬಟ್ ಕೇರ್ಫುಲ್ ಅಂತ ನಾನು ಹೇಳ್ತಿರೋದು. ಅದರಿಂದ ಸಮಸ್ಯೆ ಆಗಬಾರ್ದು, ಎಕ್ಸ್ಟ್ರಾ ಮೆಟೀರಿಯಲ್ ನಮಗೆ ಸಮಸ್ಯೆ ಆಗಬಾರ್ದು. ಅದಕ್ಕೆ ನಾನು ಹೇಳ್ತಿದ್ದೇನೆ. ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್ ಈ ಒಂದು ತಿಂಗಳು 12 ತಾರೀಕುವರೆಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ 12 ಆದ ಮೇಲೆ ಮಾನಸಿಕವಾಗಿ ಖಿನ್ನತೆ. ಓಕೆ, ಸ್ವಲ್ಪ ಇರುತ್ತೆ. ಮದುವೆ ಆಗದಿರುವವರಿಗೆ ಮದುವೆ ಆಗ್ಬೋದು ಈಗ ನಿಮಗೆ ಬಿಸ್ನೆಸ್ ಪ್ರಾರಂಭ ಮಾಡಲಿಕ್ಕಿದ್ರೆ ಇದು ಒಳ್ಳೆ ಸಮಯ. ಓಕೆ, ಮದುವೆ ಆಗಲಿಕ್ಕೆ ಒಳ್ಳೆ ಸಮಯ, ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಒಳ್ಳೆ ಸಮಯ. ನೋ ಪ್ರಾಬ್ಲಮ್ ಎಟ್ ಆಲ್ ನನ್ನ ಪ್ರಕಾರ. ಓಕೆ, ಫ್ಯಾಮಿಲಿ ಲೈಫ್, ಮ್ಯಾರಿಡ್ ಲೈಫ್ ಚೆನ್ನಾಗಿಲ್ಲ ಅಂತಂದರೆ ಅದು ಕೂಡ ಬೆಟರ್ ಆಗುತ್ತೆ ಸ್ವಲ್ಪ. 12 ಆದ ಮೇಲೆ ಹೀಟ್ ಇರುತ್ತೆ, ರಕ್ತ ಸಂಬಂಧಿ ಸಮಸ್ಯೆಗಳು, ಹೀಟ್ ಇರುತ್ತೆ, ಪಿಂಪಲ್ ಇರುತ್ತೆ, ಕೋಪ ಇರುತ್ತೆ, ಇದೆಲ್ಲ ಕಡಿಮೆ ಮಾಡಿಕೊಡಿ. ನೀರು ಜಾಸ್ತಿ ಕುಡೀರಿ, ತಂಪಾಗಿರಿ. ಓಕೆ, ಖರ್ಚಂತೂ ಇರುತ್ತೆ, ಖರ್ಚಂತೂ ಬರುತ್ತೆ. ಯಾಕಂದರೆ 12 ಅಧಿಪತಿ ಕುಜ ಅಲ್ಲ. ಎಕ್ಸ್ಪೆನ್ಸಸ್ ವಿಲ್ ಬಿ ದೇರ್ ಇನ್ ದಿಸ್ ಮಂತ್ ಡೆಫಿನೆಟ್ಲಿ. ಆದರೆ ರವಿಯಿಂದ ಸಂಪಾದನೆ ಕೂಡ ಬರುತ್ತೆ ನಾನು ಹೇಳಿದೆ. ಬಟ್ ಸ್ಟಿಲ್ ಎಕ್ಸ್ಪೆನ್ಸ್ ನಿಮಗೆ ಈ ತಿಂಗಳು ನೋಡೋದು ಸಿಗುತ್ತೆ, ಖರ್ಚುಗಳು ನೋಡೋದು ಸಿಗುತ್ತೆ. ಓಕೆ, ಯಾವುದಾದ್ರೂ ಒಂದು ಹೊಸ ಪೊಸಿಷನ್ಗೆ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಕೆಲಸದಲ್ಲಿ, ಅದು ಕೂಡ ನಿಮಗೆ ಪೊಸಿಷನ್ ಸಿಗ್ಬೋದು. ಜಾಗ ನೋಡ್ಕೊಳ್ಳಿ. ಬಟ್ ಸ್ಟಿಲ್ ಇಫ್ ಯು ಟ್ರೈಂಗ್ ಫಾರ್ ಸಮ್ ಪೊಸಿಷನ್, ಅದು ನಿಮಗೆ ಸಿಗುತ್ತೆ, ಯೋಗ ಇದೆ. ಆ್ಯಂಡ್ ಟ್ರಾವೆಲ್ ಮಾಡಲಿಕ್ಕಿದ್ರೆ ಟ್ರಾವೆಲ್ ಮಾಡೋದಕ್ಕೂ ಯೋಗ ಇದೆ ಈ ತಿಂಗಳಲ್ಲಿ 12 ಆದ ಮೇಲೆ. ಓಕೆ, ಸೊ ಬುಧ ನಿಮ್ಮ 2ನೇ ಮತ್ತು 5ನೇ ಅಧಿಪತಿಯಾಗಿ 3ನೇ ಮನೆಯಲ್ಲಿ. ಸೊ 3ನೇ ಮನೆ ಬುಧ ಒಳ್ಳೆಯದ ನೀವು ಕೇಳಿದರೆ ಓಕೆ ಅಂತ ನಾನು ಹೇಳ್ತೇನೆ ಯಾವಾಗಲೂ. ಯಾಕೆಂದರೆ ನನ್ನ ಪ್ರಕಾರ ನಿಮಗೆ ಒಂದು 16ನೇ ತಾರೀಕು ಅಥವಾ 19ನೇ ತಾರೀಕು, ಅಂದರೆ ಒಂದು ಅರ್ಧ ತಿಂಗಳು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಲೋ ಇರುತ್ತೆ. ಒಂದು 15-16 ಆದ ಮೇಲೆ ನಿಮಗೆ ಸ್ವಲ್ಪ ಧೈರ್ಯ, ಕಾನ್ಫಿಡೆನ್ಸ್ಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ನೀವು ಹೆದರಿರ್ತೀರಿ ನೀವು ಈಗ ಈ ಟೈಮಲ್ಲಿ. ಬಟ್ ಆ ಹೆದರಿಕೆ, ಕನ್ಫ್ಯೂಷನ್ ಎಲ್ಲ ಧೈರ್ಯ ನಿಮಗೆ ಒಂದು 15-16 ಆದ ಮೇಲೆ ಧೈರ್ಯ ಬರುತ್ತೆ. ಓಕೆ, ಅದೊಂದು ನಾನು ನಿಮಗೆ ಮೊದಲೇ ಹೇಳ್ತೇನೆ. ಅಂದರೆ ಯಾವುದೇ ಧೈರ್ಯವಾಗಿ ಸ್ಟೆಪ್ ತೊಗೋಬೇಕಾದ್ರೆ 15-16 ಆದ ಮೇಲೆ ಧೈರ್ಯವಾಗಿ ತೊಗೊಳ್ಳಿ. ಅಲ್ಲಿವರೆಗೆ ಸ್ವಲ್ಪ ನಿಮಗೆ ಕನ್ಫ್ಯೂಷನ್, ಹೆದರಿಕೆ, ಭಯ ಇದ್ದೇ ಇರುತ್ತೆ ನಿಮಗೆ. ಓಕೆ, ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ 19ರವರೆಗೆ ಬುಧನಿಂದ. ಹೊಸ ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕು ಅಂತಂದರೆ ಅದಕ್ಕೂ ಒಳ್ಳೆಯದು. ಓಕೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದು. ಧನ ಸಂಪಾದನೆ ಚೆನ್ನಾಗಿರುತ್ತೆ. ಓಕೆ, ಯಾವುದೇ ವರ್ಕ್ ಇದ್ದರೂ ಕೂಡ ಚೆನ್ನಾಗಿರುತ್ತೆ. ಆದರೆ ಎಸ್ಪೆಷಲಿ ಪೀಪಲ್ ವರ್ಕಿಂಗ್ ಇನ್ IT ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಕಮ್ಯುನಿಕೇಷನ್ ಇಂಡಸ್ಟ್ರಿ, ಇದರಲ್ಲೆಲ್ಲ ಇದ್ದರೆ ಮಾತಿನಿಂದ, ಕಂಪ್ಯೂಟ್ರಿಂದ, ಕಮಿಷನ್ನಿಂದ ಕೆಲಸ ಇಲ್ಲದ್ರೆ ಸ್ವಲ್ಪ ನಿಮಗೆ
ಜಾಸ್ತಿ ಬೆನಿಫಿಟ್ ಕಾಣಿಸ್ತಾ ಇದೆ 19ರವರೆಗೆ. ಬೇರೆ ಕೂಡ ಇದೆ, ನಿಮಗೆ ಸ್ವಲ್ಪ ಜಾಸ್ತಿನೇ ಬೆನಿಫಿಟ್ ಇದೆ. ಓಕೆ, ಆ್ಯಂಕರಿಂಗ್, ಹೋಸ್ಟಿಂಗ್, ನ್ಯೂಸ್ ರಿಪೋರ್ಟಿಂಗ್ ಎಲ್ಲ ಈ ಫೀಲ್ಡ್ಗಳಿಗೆ ತುಂಬ ಚೆನ್ನಾಗಿ ಮಾತಾಡುವಂಥವರಾಗಿರ್ತೀರಿ ನೀವು. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಜಾಸ್ತಿ ಕೂಡ ಚೆನ್ನಾಗಿರುತ್ತೆ. ಓಕೆ, ಆ್ಯಂಡ್ ತಮ್ಮ ತಂಗಿ ಮಧ್ಯೆ ಪ್ರೀತಿ ಬಾಂಧವ್ಯ ಚೆನ್ನಾಗಿರುತ್ತೆ, ಪ್ರಾಬ್ಲಮ್ ಇಲ್ಲ. ಆ್ಯಂಡ್ 19 ಆದ ಮೇಲೆ 4ನೇ ಮನೆಗೆ ಬುದ್ಧ ಬಂದಾಗ ಅಲ್ಲಿ ನಿಮಗೆ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿರುತ್ತೆ, ಪ್ರಾಬ್ಲಮ್ ಇಲ್ಲ. ಮಕ್ಕಳಿಂದ ಸುಖ, ಪ್ರೀತಿ ಪ್ರೇಮದವರಿಂದ ಸುಖ, ಆ್ಯಂಡ್ ಪ್ರಾಪರ್ಟಿ, ವಾಹನ, ಇದರಿಂದ ನಿಮಗೆ ಧನ ಸಂಪಾದನೆ ಆಗುವಂಥದ್ದು, ಮನೆ ಪ್ರಾಪರ್ಟಿಯಿಂದ ಧನ ಸಂಪಾದನೆ ಆಗುವಂಥದ್ದು, ಅಥವಾ ನಿಮ್ಮ ಮನೆಗೆ ಹಣ ಬರುತ್ತೆ ಅಂತ ಹೇಳ್ಬೋದು. ಒಂದು 19 ಆದ ಮೇಲೆ ನಿಮ್ಮ ಮನೆಗೆ ಯಾವುದೋ ರೀತಿಯಲ್ಲಿ ಎಕ್ಸ್ಪೆಕ್ಟೆಡ್ ಹಣ ಬರ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಬರೋದಿಲ್ಲ, ಎಕ್ಸ್ಪೆಕ್ಟೆಡ್ ಹಣ ಬರ್ಬೋದು. ಓಕೆ, 19 ಆದ ಮೇಲೆ. ಆ್ಯಂಡ್ ಬೇರೆಲ್ಲ ಪೀಸ್ಫುಲ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಈ ಸಮಯದಲ್ಲಿ. ನಂತರ ಶುಕ್ರ ನಿಮ್ಮ 1ನೇ ಮತ್ತು 6ನೇ ಅಧಿಪತಿ 3ನೇ ಮನೆಯಲ್ಲಿ, ಫಸ್ಟ್ ಆ್ಯಂಡ್ 6th ಲಾರ್ಡ್ ಇನ್ ದ 3rd ಹೌಸ್. ಶುಕ್ರ ಕೂಡ 3ನೇ ಅಷ್ಟು ಒಳ್ಳೆಯದಲ್ಲ. ಓಕೆ, ಬಿಕಾಸ್ 3ನೇ ಮನೆಯಲ್ಲಿ ಶುಕ್ರನಿಗೆಲ್ಲ ಏನು ಕೆಲಸ ಇಲ್ಲ ಅಲ್ಲಿ. 3rd ಹೌಸ್ ಇಸ್ 3rd ಹೌಸ್ ಕಾರಕ ನಿಮಗೆ ಮಾರ್ಸ್ ಅಲ್ಲ. ಈ ಸ್ವಲ್ಪ ಸಾಧು ಗ್ರಹಗಳು 3ನೇ ಮನೆಯಲ್ಲಿ ಏನು ನಿಮಗೆ ಅಂಥದ್ದು ತುಂಬ ಬೆನಿಫಿಷಿಯಲ್ ಮಾಡೋದಿಲ್ಲ. ಸ್ಟ್ರಾಂಗ್ ಗ್ರಹ ಬೇಕು ನಿಮಗೆ 3ನೇ ಮನೆಯಲ್ಲಿ, ಸೂರ್ಯ ಮತ್ತು ಇವ ಶನಿ, ಅಥವಾ ಶನಿ ಕೂಡ ಅಲ್ಲ, ಕುಜ ಎಲ್ಲ. 3ನೇ ಮನೆಯಲ್ಲಿ ಸಾಫ್ಟ್ ಗ್ರಹ ಇದ್ದರೆ ನೀವು ತುಂಬ ಈಸಿಲಿ ಅಡ್ವಾಂಟೇಜ್ ತಗೋತಾರೆ ಜನರು. ಓಕೆ, ನೀವು ತುಂಬ ಆ್ಯಕ್ಚುಲಿ ಸಾಫ್ಟ್ ಆಗಿದ್ದರೆ ಜನರು ನಿಮ್ಮ ಅಡ್ವಾಂಟೇಜ್ ತೊಗೋತಾರೆ. ಅದು 3ನೇ ಮನೆ ಸಾಧು ಗ್ರಹ ಇದ್ದರೆ ಹಾಗೆ ಕೂಡ ಆಗುತ್ತೆ. ಯಾಕೆಂದರೆ ಇನ್ ಕಮ್ಯುನಿಕೇಷನ್ ನೀವು ತುಂಬ ವೀಕ್ ಆಗ್ತೀರಿ ಆ ಟೈಮಲ್ಲಿ. ಸೊ ಶುಕ್ರನ ಬಗ್ಗೆ ನಾನು ಹೇಳ್ತಾ ಇದ್ದೆ, ಶುಕ್ರನಿಂದ ಸುಖ ಇರುತ್ತೆ. ಆ್ಯಂಡ್ ಸಣ್ಣ ಪುಟ್ಟ ಟ್ರಾವೆಲ್ ಮಾಡ್ಬೋದು ನೀವು ಈ ತಿಂಗಳಲ್ಲಿ, ಸಣ್ಣ ಪುಟ್ಟ ಪ್ರಯಾಣಗಳು ಬರುವ ಸಮಯ. ತಮ್ಮ ತಂಗಿಯ ಮಧ್ಯೆ ಸ್ವಲ್ಪ ಜಗಳ ಕಲಹಗಳು ಆಗುವ ಸಾಧ್ಯತೆ. ಪ್ರೀತಿ ಇರುತ್ತೆ, ಸಿಬ್ಲಿಂಗ್ ಜೊತೆಗೆ ಪ್ರೀತಿ ಬುಧ ಕೊಡ್ತಾರೆ, ಆದರೆ ಶುಕ್ರನಿಂದ ಕಲಹ ಕಾಣಿಸ್ತಾ ಇದೆ. ಹಾಗಿದ್ದಾಗ ಗಮನ ಕೂಡ ವಹಿಸಿ. ಓಕೆ, ನೇಬರ್ ಜೊತೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸಿಬ್ಲಿಂಗ್ ಜೊತೆಗೆ ಜಗಳ ಕೂಡ ಕಾಣುತ್ತೆ, ಆದರೆ ರಿಕವರ್ ಆಗುತ್ತೆ. ಬಟ್ ಜಗಳಕ್ಕೆ ಹೋಗಬೇಡಿ ಈ ತಿಂಗಳು 7ನೇ ತಾರೀಕು ನಂತರ. ಇದು ಎಲ್ಲ ಫಲಗಳು ಆಫ್ಟರ್ 7th ಅಪ್ಲೈ ಆಗೋದು. ಓಕೆ, ಹೊಸ ಕೆಲಸ ಎಂದು ಪ್ರಾರಂಭ ಮಾಡಬೇಕು, ಹೊಸ ಒಂದು ವರ್ಕ್ ಏನಾದರೂ ಪ್ರಾರಂಭ ಮಾಡಬೇಕು ಅಂತಂದರೂ ಕೂಡ ಈ ತಿಂಗಳು ಒಳ್ಳೆಯ ಸಮಯ. ಯಾವಾಗ? 12 ಆದ ಮೇಲೆ. 12 ಆದ ಮೇಲೆ, ಯಾಕೆಂದರೆ ಆಗ ಶುಕ್ರ ಕೂಡ ಸಪೋರ್ಟಿವ್ ಇರ್ತಾರೆ, ಹೊಸ ಕೆಲಸಕ್ಕೆ ಕುಜ ಕೊಟ್ಟಿರ್ತಾರೆ. 12 ಆದ ಮೇಲೆ ಹೊಸ ಕೆಲಸ ಪ್ರಾರಂಭ ಮಾಡ್ಬೋದು. ಇದಿಷ್ಟು ಫಲಗಳು ಶುಕ್ರಂದು. ಹಾಗಿದ್ದಾಗ ಇದು ಜನರಲ್ ಫಲ, ಜಾತಕ ಫಲ ಅಲ್ಲ. ನಿಮಗೆ ಸಂಪೂರ್ಣ ಏನಾದರೂ ನಿಮ್ಮ ಜಾತಕ ನೋಡಿ ಎಲ್ಲ ವಿಚಾರ ಗೊತ್ತಾಗಬೇಕು ಅಂತಂದರೆ ಇದೇ ಬರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ. ಸಂಪೂರ್ಣ ಜಾತಕ ನೋಡಿ ಎಲ್ಲ ವಿಚಾರ ತಿಳಿಸ್ಬೋದು. ಇನ್ನು ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಡ್ಬಿಟ್ಟು ನಾನು ಇನ್ನು ಮುಂದೆ ಮಾಡುವಂತಹ ವಿಶೇಷ ವೀಡಿಯೋಗಳು ನಿಮಗೆ ಮೊದಲೇ ಬಂದು ಸೇರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ, ಎಲ್ರಿಗೂ ವಿಚಾರವನ್ನು ತಿಳಿಸಿ. ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಬಂದು ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಭದ್ರಕಾಳಿ.